ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಫ್ಯೂಷನ್ ಫ್ಲೇವರ್ಸ್. ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೇನೆ. ಇದು ಶರೀರಕ್ಕೆ ತುಂಬ ಒಳ್ಳೆಯದು. ಬೇಸಿಗೆ ಬಿಸಿಗೆ ಇದು ತುಂಬ ತಂಪು ಕೊಡುತ್ತದೆ. ಈ ಪಾಯಸ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಇದನ್ನು ತಯಾರಿಸುವುದು ಕೂಡ ತುಂಬ ಸುಲಭ. ನಾವು ಇದನ್ನು ತಯಾರಿಸಲು ಬೇಕಾದ ಸಾಮಗ್ರಿ ನೋಡುವ. 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಬೆಲ್ಲ, 1 ಕಪ್ಪು ತೆಂಗಿನ ಹಾಲು, ಒಂದು 4-5 ಏಲಕ್ಕಿ, ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ತುಪ್ಪ. ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ 2 ಗ್ಲಾಸ್ ನೀರು ಸೇರಿಸಿ ನಾವು ಈಗ ಬೇಯಿಸಬೇಕು. ನನಗೆ ಅದು ತರಿತರಿಯಾಗಿ ಸಿಗೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೇನೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ 3 ವಿಸಿಲ್ ಇಟ್ಟಿದ್ದೇನೆ. ಅದು ಚೆನ್ನಾಗಿ ಬೆಂದು ಮೆತ್ತಗಾಗಿರ್ತದೆ. ನಿಮಗೆ ತರಿತರಿಯಾಗಿ ಬಾಯಿಗೆ ಹೆಸರು ಕಾಳು ಸಿಗ್ತಾ ಇರಬೇಕಂದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ 1 ವಿಸಿಲ್ ಇಟ್ಟರೆ ಸಾಕು. ಅದು ಚೆನ್ನಾಗಿ ಬೆಂದಿರ್ತದೆ, ಆದರೆ ತರಿತರಿಯಾಗಿರೋದಿಲ್ಲ ಅಷ್ಟು. ಅದಕ್ಕೋಸ್ಕರ ನಾನು 1 ವಿಸಿಲ್ ಇಡಿ ಅಂತ ಹೇಳಿದ್ದು ನಿಮಗೆ. ಈಗ ನೋಡಿ, ಇಷ್ಟು 3 ವಿಸಿಲ್ ಇಷ್ಟು ಎಷ್ಟು ಮೆತ್ತಗೆ ಬೆಂದಿರ್ತದೆ. ಈಗ ನಾವು ಇದನ್ನು ಪಾಯಸ ಹೇಗೆ ತಯಾರಿಸೋದು ನೋಡುವ. ಇದಕ್ಕೆ ಮೊದಲು 2 ಗ್ಲಾಸ್ನಷ್ಟು ನೀರು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ಅದು ಗಟ್ಟಿಯಾಗಿದೆ ನಂದು ಹೆಸರು ಬೇಳೆ. ಅದನ್ನು ಚೆನ್ನಾಗಿ ಆ ನೀರಲ್ಲಿ ಮಿಕ್ಸ್ ಮಾಡಿ ಒಳ್ಳೆ ತೆಳು ಬರುವ ಹಾಗೆ ಮಾಡಬೇಕು. ಕನ್ಸಿಸ್ಟೆನ್ಸಿ ನಿಮ್ಮ ಇಷ್ಟದ ಪ್ರಕಾರ. ಇನ್ನು ತೆಳು ಬೇಕಾದರೆ ಕೆಲವು ಗ್ಲಾಸಲ್ಲಿ ಹೀಗೆ ಕುಡಿಬೇಕಂದ್ರೆ ತುಂಬ ತೆಳು ಮಾಡ್ಬೋದು ನಾನು ಮಾತ್ರ ಇಲ್ಲಿ ಸ್ವಲ್ಪ ದಪ್ಪಕ್ಕೆ ಇಟ್ಟಿದ್ದೇನೆ ಸದ್ಯಕ್ಕೆ. ಬೇಕಾದರೆ ಮತ್ತೆ ನೀರು ಸೇರಿಸುವ. ಅದಕ್ಕೆ ಮತ್ತೆ 1 ಕಪ್ಪು ತೆಂಗಿನ ಹಾಲನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮತ್ತು ಸ್ಟವನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು. ಆಗಾಗ ಕಲಿಸ್ತಾ ಇರಬೇಕು, ಇಲ್ಲದ್ರೆ ಅದು ತಳ ಹಿಡಿತದೆ. ಈಗ ತೆಂಗಿನ ಹಾಲು ಸೇರಿಸಿದ ಮೇಲೆ ಅದಕ್ಕೆ ಬೇಕಾದರೆ ನೀವು ಹೆಚ್ಚು ನೀರು ಸೇರಿಸ್ಬೋದು. ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರು ಸೇರಿಸಿದ್ದೇನೆ. ಆಮೇಲೆ 1 ಬೌಲ್ನಷ್ಟು ನಾವು ಬೆಲ್ಲ ಎತ್ತಿಟ್ಕೊಂಡಿದ್ದೇವೆ. ಆ ಬೆಲ್ಲವನ್ನು ಹಾಕಬೇಕು. ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಬೆಲ್ಲ ಕೂಡ ಹಾಕ್ಬೋದು. ನನಗೆ 1 ಬೌಲ್ನಷ್ಟು ಅದು ಒಳ್ಳೆಯದು, ಅಷ್ಟು ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಅದೇ ಸರಿ ಹೋಗ್ತದೆ. ಬೇಕಾದರೆ ನೀವು ಹಾಕ್ಬೋದು. ಚೆನ್ನಾಗಿ ಕುದಿಸಬೇಕು. ಆ್ಯಕ್ಚುಲಿ ಇಲ್ಲಿ ನೀವು ಅರ್ಧ ಚಮಚದಷ್ಟು ಉಪ್ಪು ಹಾಕಿದರೆ ಚೆನ್ನಾಗಿರ್ತದೆ. ನಾನು ಆ್ಯಕ್ಚುಲಿ ಹಾಕಲಿಲ್ಲ, ಅದು ನಿಮಗೆ ಹೇಳಲಿಕ್ಕೆ ನನಗೆ ಮರ್ತೋಯ್ತು ಬಿಗಿನಿಂಗಲ್ಲಿ. ಅದಕ್ಕೆ ನಾನು ಇಲ್ಲಿ ಸೇರಿಸಲಿಲ್ಲ. ಅದೇ ನೀವು ಅರ್ಧ ಚಮಚದಷ್ಟು ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ನಾವು ಮಂಗಳೂರಿನವರು ಹಾಲಿನ ರೆಸಿಪಿ ಬಿಟ್ಟು ಮತ್ತು ಎಲ್ಲದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೇವೆ. ಅದರದ್ದು ಅದೊಂದು ಟೇಸ್ಟ್ ಕೊಡ್ತದೆ ತುಂಬ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆಗಾಗ ಕಲಿಸ್ತಾ ಇರಬೇಕು, ಇಲ್ಲದ್ರೆ ತಳ ಹಿಡಿತದೆ. ಹಾಗೆ 1 ಕುದಿ ಬರುವವರೆಗೆ ನಾವು ಕುದಿಸಿದರೆ ಸಾಕು. ಎಲ್ಲ ಹೆಸರು ಕಾಳೆಲ್ಲ ಬೆಂದದ್ದು ಆಲ್ರೆಡಿ. ಮತ್ತು ತೆಂಗಿನ ಹಾಲು, ಬೆಲ್ಲ ಅದೆಲ್ಲ ಚೆನ್ನಾಗಿ ಕರಗಿರ್ತದೆ. ಈಗ 1 ಕುದಿ ಬಂದ ತಕ್ಷಣ ನಾವು ಆಫ್ ಮಾಡುವ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಚಮಚದಷ್ಟು ತುಪ್ಪ ಸೇರಿಸಿ ಮತ್ತು ನಾವು ಏಲಕ್ಕಿ ಇಟ್ಟಿದ್ದೀವಲ್ಲ ಅದನ್ನು ಚೆನ್ನಾಗಿ ಜಜ್ಜಿ ಅದಕ್ಕೆ ಹಾಕಬೇಕು. ಅದು ಒಳ್ಳೆಯ ಪರಿಮಳ ಬರ್ತದೆ. ಮತ್ತು ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಸೇರಿಸಬೇಕು. ನಾನಿಲ್ಲಿ ಖಾಲಿ ದ್ರಾಕ್ಷಿ ಸೇರಿಸಿದ್ದೇನೆ. ನೀವು ಬೇಕಾದರೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಸೇರಿಸ್ಬೋದು. ನಿಮಗೆ ಇಷ್ಟ ಇರುವ ಡ್ರೈ ಫ್ರೂಟ್ಸ್ ಚೆನ್ನಾಗಿರ್ತದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಪಾಯಸಕ್ಕೆ ಸೇರಿಸಿದರೆ ನಿಮ್ಮ ಪಾಯಸ ರೆಡಿ.